ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಾನು ಆ ರೀತಿ ಹೇಳೇ ಇಲ್ಲ, ಅದನ್ನು ತಪ್ಪಾಗಿ ಅರ್ಥೈಸಲಾಗಿದೆ, ನಮ್ಮಿಂದ ತಪ್ಪಾಗಿದೆ, ನೀವು ಸ್ವಾಮಿ 7-8 ಸ್ಥಾನಕ್ಕೆ ತರ್ತೀವಿ ನೋಡ್ತಾ ಇರೋನು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಯಡಿಯೂರಪ್ಪನವ್ರು ನಿನ್ನೆ. ಆದರೆ ಇವತ್ತು ಉಲ್ಟಾ ಹೊಡೆದಾರೆ ಯಡಿಯೂರಪ್ಪನವರು. ಯಾಕೆ ಉಲ್ಟಾ ಹೊಡೆದ್ರು ಗೊತ್ತಿಲ್ಲ, ಮತ್ತೆ ಇವತ್ತು ಏನು ಹೇಳಿದ್ರು ಅದು ನೋಡೋಣ. ನಿನ್ನೆ ಯಾವುದೇ ಸಂದರ್ಭದಲ್ಲಿ ಈ ಕಡೆ ಇರುವಂಥ ಪ್ರತಿಪಕ್ಷದ ಎಲ್ಲರೂ ಸಹ ಒಂದು ಪಕ್ಷದ ಕೆಳಗಡೆ ಬರಬೇಕು ಅಂತ ನಮ್ಮ ರೇವಣ್ಣವರೇ ಎಂದೂ ಪ್ರಸ್ತಾಪ ಮಾಡಿಲ್ಲ. ನಾನು ಹೇಳಿದ್ದೇನು, ಇವತ್ತಿನ ದೇಶದ ಪ್ರಚಲಿತ ರಾಜಕೀಯ ಪರಿಸ್ಥಿತಿನಲ್ಲಿ ಈ ಕಡೆ ಕುಂತಿರೋರು ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಸೀಟ್ಗಳನ್ನು ಹಂಚಿಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸುವಂಥ ಪ್ರಯತ್ನ ಮಾಡಿದರೆ ಕಾಂಗ್ರೆಸ್ಗೆ ಕಡಿವಾಣ ಹಾಕ್ಬೋದು. ಅದಕ್ಕೆ ನಾವು ನಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಯಾರ್ಯಾರು ಎಲ್ಲಿ ಗೆಲ್ಲಕ್ಕೆ ಸಾಧ್ಯ ಇದೆಯೋ ನಮ್ಮ ಒಂದು ರೀತಿಯ ಹೊಂದಾಣಿಕೆಯನ್ನು ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸುವಂಥ ಪ್ರಯತ್ನ ಮಾಡಿದರೆ ಆ ನಿರೀಕ್ಷೆಗೆ ತಕ್ಕಂತೆ ನಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಈ ರಾಜ್ಯದ ದೇಶದ ಹಿತದೃಷ್ಟಿಯಿಂದ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಇದನ್ನ ನಾವು ಯೋಚನೆ ಮಾಡಿದಾಗ ಆಡಳಿತ ಪಕ್ಷ ಸಹ ತುಂಬ ಎಚ್ಚರಿಕೆಯಿಂದಿರುತ್ತೆ, ಒಳ್ಳೆ ಆಡಳಿತವನ್ನು ನಡೆಸ್ತಾರೆ. ಆ ರೀತಿಯ ಪ್ರಬಲವಾದ ವಿರೋಧ ಪಕ್ಷದ ಅಗತ್ಯ ಇದೆ ಈ ಕಾಲದಲ್ಲಿ. ಈ ಹಿನ್ನೆಲೆಯಲ್ಲಿ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಹೊರತು ಸನ್ಮಾನ್ಯ ಅಧ್ಯಕ್ಷರೇ, ಯಾರು ಇದನ್ನು ಅಪಾರ್ಥ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಮತ್ತು KJP ನಾವೇನು ಮಾಡಬೇಕು, ಏನು ಮಾಡಬಾರ್ದು, ನಮ್ಮ ನಿಲುವೇನಿರಬೇಕು, ಅದನ್ನು ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ ನನ್ನ ನಿಧಾನಕ್ಕೆ ನಾನು ಬರ್ತೇನೆ. ನಾನು ಯಾರ ಕುರ್ಚಿ ಮೇಲೂ ಕಣ್ಣಿಟ್ಟಿಲ್ಲ ಸ್ವಾಮಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ನೋಡಿದ್ದೇನೆ, ಮುಖ್ಯಮಂತ್ರಿ ಸ್ಥಾನ ನೋಡಿದ್ದೇನೆ, ಉಪಮುಖ್ಯಮಂತ್ರಿ ಸ್ಥಾನ ನೋಡಿದ್ದೇನೆ, ವಿರೋಧ ಪಕ್ಷದ ನಾಯಕನಿದ್ದೇನೆ. ನಾವು ಕೆಲವರು ನಂಬ್ತೇವೆ ಸ್ವಾಮಿ, ನೀವಾಗಲಿ ನಾವಾಗಲಿ ಜಯಚಂದ್ರ ಅವರು. ನಂಬೋದು ತಪ್ಪಲ್ಲ, ನಂಬೋದವ್ರನ್ನ ಮೋಸ ಮಾಡುವಂಥದ್ದು ತಪ್ಪು, ಅದು ಅವ್ರಿಗೆ ಬಿಟ್ಟಂಥ ವಿಷಯ. ನಾನು ನಂಬಿದ್ದೇನೆ, ನನ್ನ ಸ್ವಭಾವನೆ ಆ ರೀತಿ, ಎಲ್ಲರನ್ನು ನಂಬ್ಕೊಂಡು ಒಟ್ಟಿಗೆ ತೊಗೊಂಡೋಗಂತ ಪ್ರಯತ್ನ ಮಾಡಿದ್ದೇನೆ. ಇದು ನನಗೇನು ಅನ್ಯಾಯ ಆಗಿಲ್ಲ. ಯಾರು ಅನ್ಯಾಯ ಮಾಡಿದ್ರು ಅದು ಅನುಭವಿಸ್ತಾರೆ, ಅದು ಬೇರೆ ವಿಷಯ. ಅದರಿಂದ ಇವತ್ತು ಒಂದು ಚಾಣಕ್ಯ ತಂತ್ರನೂ ಬೇಕಾಗುತ್ತೆ, ಬಹಳ ಬುದ್ಧಿವಂತಿಕೆಯಿಂದ ನಾವು ಅನುಭವದಿಂದ ಪಾಠ ಕಳೆದು ಮುಂದೆ ರಾಜಕಾರಣವನ್ನು ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡುವಂಥ ನೋವು ಮರವಾಸದ್ರಲ್ಲಿ ಮತ್ತೆ ಅವ್ರ ಜೊತೆಲ್ಲ ಕೈ ಜೋಡಿಸಕ್ಕೆ ಮುಂದಾಗಿದ್ದೀರಲ್ಲ. ಸೂಕ್ತ ಕಾಲದಲ್ಲಿ ಅದಕ್ಕೆ ಉತ್ತರ ನಿಮಗೂ ಸಿಗುತ್ತೆ. ಮತ್ತೆ ರಾಜ್ಯದ ಜನ ಕೆಲವು ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮಾತುಗಳನ್ನ ಕೇಳ್ತಾರೆ, ನಿಜಕ್ಕೂ ನಗು ಬರುತ್ತೆ. ಶಿವಲಿಂಗೇಗೌಡ್ರೆ ಅವ್ರು ಹೇಳ್ತಾ ಇದ್ದಾರೆ, ಸೀಟ್ ಹಂಚ್ಕೊಳ್ಳೋಣ್ರಿ ಅಂತ ಹೇಳ್ತಾರೆ. KJP JDS ಏನು ಒಕ್ಕಟ್ಟು ಮಾಡ್ತಾ ಇದ್ದೀರಾ ಅಂತ. ನಾನು ಅದಕ್ಕೆ ಕೇಳಿದೆ ನಿಮ್ಗೆ ಆರಂಭದಲ್ಲಿ, JDSಗೂ ಬಿಡಲ್ಲ ಯಡಿಯೂರಪ್ಪನವರು. ಇಲ್ಲ, ಅದು ಸಾಧ್ಯ ಇಲ್ಲ. ಮತ್ತೆ ಇವತ್ತು ನಾವೆಲ್ಲ ಒಂದಾಗೋಣ ವಿರೋಧ ಪಕ್ಷದವರು, ಒಂದು ಸಮರ್ಥ ಪ್ರತಿಪಕ್ಷ ಬೇಕು ಅಂದ್ರೆ ಕುಮಾರಸ್ವಾಮಿ ಫೇಲ್ ಆಗಿದ್ದಾರೆ ಅಂತ ಆಯ್ತು, ಜಗದೀಶ್ ಶೆಟ್ಟರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಆಯ್ತು. ಮತ್ತೆ ಸಮರ್ಥ ಪ್ರತಿಪಕ್ಷ ಅಂದ್ರೆ ಏನು ಅರ್ಥ ಇದು? ಸಮರ್ಥ ಪ್ರತಿಪಕ್ಷದ ಕೆಲಸನ ನಾವೀಗ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 11 ಗಂಟೆಗೆ ಕೂತ್ಕೊಂಡು ಸಾಯಂಕಾಲ 7:15 ತನಕ ಏನು ಸರ್ಕಾರದಲ್ಲಿ ಆಗಬೇಕು, ನಮ್ಮ ಕಷ್ಟ ಸುಖಗಳೇನು, ಯಾವ ರೀತಿ ಸರ್ಕಾರ ರಾಜ್ಯದ ಸಮಸ್ಯೆಗಳನ್ನು ಯಡಿಯೂರಪ್ಪ ಫಾರ್ಮುಲಾ ನಿಮ್ಗೆ ಒಪ್ಪಿಗೆ ಆಗ್ತದ ಅಂತ? ಯಾಕಂದ್ರೆ ಚಾಣಕ್ಯ ತಂತ್ರ ಅಂತ ಒಂದು ಪದ ಬಳಸಿದ್ರು, ನಾವೆಲ್ಲ ಒಟ್ಟಾಗಬೇಕು ಅಂತ ಹೇಳಿದ್ರು. ಯಾರು ಯಾವ ಚಾಣಕ್ಯ ತಂತ್ರನ ಅನುಸರಿಸಿದ್ರು ಜನತೆ ಮುಂದೆ ನಡೆಯಲ್ಲ. ಯಡಿಯೂರಪ್ಪ ದೇವೇಗೌಡರ ತಂತ್ರದ ಮುಂದೆ ನಡೆಯಲ್ಲ ಅಂತೀರಾ? ಅಲ್ಲ, ದೇವೇಗೌಡರ ತಂತ್ರ ಒಳ್ಳೇದಾಗಿದ್ರೆ ದೇವೇಗೌಡರ ತಂತ್ರವೂ ನಡೆಯುತ್ತೆ. ಯಾರ್ದು ಅಪವಿತ್ರವಾದಂಥ ತಂತ್ರಗಾರಿಕೆಯನ್ನು ಯಾರು ಮಾಡಿದ್ರು ರಾಜಕಾರಣದಲ್ಲಿ ಯಶಸ್ವಿಯಾಗ. ವಿಶ್ವನಾಥ್ ಅವರೇ, ಈಗ ಯಡಿಯೂರಪ್ಪನವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಒಂದು ಸ್ಪಷ್ಟ ಆಗಿದೆ, ಯಡಿಯೂರಪ್ಪನವ್ರಿಗೆ ಅಧಿಕಾರಕ್ಕೆ ಬರಬೇಕು. ನಮ್ಮಿಂದ ಸ್ವಾಮಿ ನೀವು ಬಂದಿರೋದು ಅಧಿಕಾರಕ್ಕೆ, ನಾವು ತಪ್ಪು ಮಾಡಿದ್ವಿ, ನಾವು ತಪ್ಪು ಮಾಡಿದಾಗ ನೀವು ಬರ್ತಾ ಇರಲಿಲ್ಲ ಅಂದರೆ ಮತ್ತೆ ಯಾಕೆ KJP ಕಟ್ಟಿದ್ರಿ? ನೀವೆಲ್ಲ KJP ಯಾಕೆ ಹೋದ್ರಿ? ಯಾರನ್ನ ಹುಚ್ಚರನ್ನ ಮಾಡ್ತಾ ಇದ್ರಿ? ಯಾರು ರಾಜ್ಯ ಜನರನ್ನ ಯಾಕೆ ದಾರಿ ತಪ್ಪಿಸ್ತಾ ಇದ್ರಿ? ಬೇಕಾದ್ರೆ ನಾಳೆ BJP ಸೇರ್ಕೊಂಬಿಡಿ, ಯಾಕೆ ಸಮಸ್ಯೆ ಯಾಕೆ ನಿಮಗೆ? ಇಲ್ಲ, ಇದು ಭಾರಿ ಕ್ಲಿಯರ್. ಏನಂದರೆ ಈಗ ಎರಡು ಪಕ್ಷ ಒಂದಾಗಬೇಕು ಅಂತ ಆಲೋಚನೆ ಇದ್ದರೆ ಆದಷ್ಟು ಬೇಗ ಆಗಿ ನಿಮ್ಮನ್ನು ಬಿಟ್ಟು ನೀವು ಹೊರಗಿರ್ತೀರಿ. ಅಲ್ಲಿ ಈಗ ಯಾರು ಇರ್ತಾರೆ ಯಾರು ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಮತ್ತೆ ಹೇಳಿದ್ರು ನಾವು ನಾಯಕರ ಜೊತೆ ಚರ್ಚೆ ಮಾಡ್ತೀವಿ KJP BJP ವಿಲೀನ ಬಗ್ಗೆ. ಈಗ ಯಡಿಯೂರಪ್ಪನವ್ರು ಬಿಟ್ಟರೆ ಯಾರ ಜೊತೆ ಚರ್ಚೆ ಮಾಡ್ತಾರೆ ಯಡಿಯೂರಪ್ಪನವರು? ಒಂದು ರಾಜ್ಯ ಸಮಿತಿ ಅನ್ನೋದು ಇದೆ, ಮೊನ್ನೆನೂ ಕೂಡ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಚರ್ಚೆ ಅಭಿಪ್ರಾಯ ಒಟ್ಟಾರೆ KJPನ ಉಳಿಸ್ಕೊಂಡು ಹೋಗಬೇಕು ಅನ್ನೋಂಥ ಅಭಿಪ್ರಾಯನ ಕೊಟ್ಟಿದ್ದಾರೆ. ಆದರೆ ಯಡಿಯೂರಪ್ಪನವರು ಸದನದಲ್ಲಿ ಹೇಳಿದಂಥ ವಿಚಾರದೊಳಗಡೆ ಏನು ಇವತ್ತು ನಾಳೆ ಒಳಗಡೆ KJP BJP ವಿಲೀನ ಆಗೋಗ್ಬಿಡ್ತದೇನೋ ಅನ್ನೋ ಥರದ ಒಂದು ವಾತಾವರಣ ಆಯಿತು. ಒಂದು ಹಂತದಲ್ಲಿ ವಾಕೌಟ್ ಮಾಡಿ ಹೊರಗಡೆ ಹೋಗಬೇಕಾದ್ರೆ BJPಯವರು ಯಡಿಯೂರಪ್ಪನವ್ರ ಜೊತೆ ಹೊರಟೋಗ್ಬಿಟ್ರು. ಇದೆಲ್ಲ ಸುದ್ದಿ ಹೊರಗಡೆಗೆ ಏನು ಎರಡೂ ಪಕ್ಷಗಳು ಸದನದೊಳಗಡೆ ಒಂದಾದವು, ಇನ್ನು ಶಾಸ್ತ್ರ ಮಾತ್ರ ಉಳಿದಿರೋ ಅನ್ನೋ ಥರದ ಅಭಿಪ್ರಾಯ. ನಾನು ಬಂದೆ ರೇಷ್ಮೆ ಅವರೇ, ಒಂದು ಸ್ಪಷ್ಟವಾಗಿ ನಾವು ಗಮನಿಸ್ತಾ ಇದ್ದೀವಿ, ತಾವು ನೋಡ್ತಾ ಇದ್ರಿ. ನನಗೆ ಯಡಿಯೂರಪ್ಪನವ್ರು KJP ನಾಯಕರ ಥರ ಅನಿಸ್ತಾ ಇಲ್ಲ, ಅವ್ರು BJP ನಾಯಕರ. ನನಗೆ ಈಗಲೂ ಅನಿಸ್ತಾ ಇದೆ ಅವರೇ ಅಪೋಸಿಷನ್ ಲೀಡರು ಅಂತ ಅನಿಸ್ತಲ್ವ ನಿಮಗೆ ನೋಡ್ತಾ ಇದ್ರೆ? ನೋಡಿ, 1982ರಿಂದ
ಬಂಗಾರಪ್ಪನವ್ರ ಥರ ಇದೇ ಥರದ ರಾಜಕೀಯ ಮಾಡ್ತಾ ಬಂದರು. ಅವ್ರು ಕಾಂಗ್ರೆಸ್ಸಿಗರೋ ಅಥವಾ ನಾನ್ ಕಾಂಗ್ರೆಸ್ ಅನ್ನೋ ಗೊತ್ತಾಗ್ತಿರಲಿಲ್ಲ. ಈಗ ಕನ್ಫ್ಯೂಷನ್ ಕಾಂಗ್ರೆಸ್ ಪರವೋ ಕಾಂಗ್ರೆಸ್ ವಿರೋಧವೋ. ಆಗಾಗ್ಗೆ ಅವ್ರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗ್ತಿದ್ರು, ಅವಾಗ ಕಾಂಗ್ರೆಸ್ ಸೋಲ್ತಿತ್ತು, ಮತ್ತು ಕಾಂಗ್ರೆಸ್ಸಿಗರು ಅವ್ರಿಗೆ ವಾಪಸ್ ಕರ್ಕೊಂಬರೋರು, ಮತ್ತೆ ಗೆಲ್ತಿತ್ತು. ಕೊನೆಗೆ 2 ಸಾರಿ ಪ್ರಾದೇಶಿಕ ಪಕ್ಷಗಳನ್ನು ಮಾಡಿದರು, ಪ್ರಯೋಗಶೀಲತೆ ಒಂಥರ. ಆದರೆ ಕೊನೆಗೆ ಒಂಟಿ ಆಗಿಬಿಟ್ರು JDS. ಅವರ ಅವಸಾನ ದಿನಗಳಲ್ಲಿ ನನಗೆ ಯಡಿಯೂರಪ್ಪನವರು ಒಂಟಿ ಅಂತ ಅನ್ಸುತ್ತೆ. ಈಗ ಯಡಿಯೂರಪ್ಪನವರು ಒಂಟಿ ಆಗಿದ್ದಾರೆ, ಅವ್ರಿಗೊಂದು ಶೆಲ್ಟರ್ ಬೇಕು. ಇಲ್ಲ, ಈ ಹೈಕಮಾಂಡ್ ರಾಜಕಾರಣದ ಈ ಆರ್ಭಟದಲ್ಲಿ ಸ್ವಂತ ವ್ಯಕ್ತಿತ್ವ, ಸ್ವಂತ ವರ್ಚಸ್ಸು, ಬೇರು ಮಟ್ಟದ ಒಂದು ಪ್ರಭಾವ ಇರುವಂಥ ಯಾವುದೇ ಒಬ್ಬ ಗಟ್ಟಿ ನಾಯಕ ಈ ಸ್ಥಿತಿ ಬಂದೇ ಬರುತ್ತೆ ಪ್ರತಿಯೊಬ್ಬರು. ದೇವೇಗೌಡರು ಕೂಡ ಆ ಥರದ ಒಂಟಿತನ ಅನುಭವಿಸ್ಬಿಟ್ಟಿದ್ದಾರೆ. ಒಂದು 15 ವರ್ಷಗಳ ಕಾಲ ದೇವೇಗೌಡರು ಬಂಡೆಗೆ 15 ವರ್ಷಗಳ ಕಾಲ ಪಕ್ಷ ಅಶುಚಿ ಉಳಿಸ್ಕೊಂಡಿದ್ದಾರೆ. 15 ವರ್ಷ ಸೋತರು ಇದ್ದಾರೆ, ಗೆದ್ರು ಇದ್ದಾರೆ. ನೋಡಿ, ದೇವೇಗೌಡರ ಅಧಿಕಾರ ಕಳ್ಕೊಂಡು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಇನ್ನು ಯಾವ ಪದವಿನೂ ಅಲಂಕರಿಸಿಲ್ಲ ಅವರು. ಆದ್ರೆ ಇವತ್ತು ಕೂಡ ದೇವೇಗೌಡ ಈಸ್ ರೆಲೆವೆಂಟ್. ಪಾರ್ಲಿಮೆಂಟ್ ಮೆಂಬರ್ ಆಗ್ತಾ ಇಲ್ಲ ಅಲ್ಲಿ ಪವರ್ ಆಫ್ ಪರ್ಸನಾಲಿಟಿ. ಈ ಯಡಿಯೂರಪ್ಪನವ್ರದಷ್ಟು ನೀವು ಸಂಖ್ಯಾಬಲ ಎಣ್ಸಕ್ಕೆ ಹೋಗಬೇಡಿ. KJPಗೆ ಎಷ್ಟು 7 ಜನ MLA 5 ಜನ. ಇಟ್ಸ್ ಪವರ್ ಆಫ್ ಪರ್ಸನಾಲಿಟಿ. ಅಂಥವ್ರನ್ನ ಯಾವ ಥರ ನಿಭಾಯಿಸ್ಬೇಕನ್ನೋ ಇದು ನಮ್ಮ ರಾಜಕೀಯ ವ್ಯವಸ್ಥೆಗೆ ಬಂದಿಲ್ಲ. ಈಗ ಮತ್ತೆ ನಿಮ್ಮ ಪಕ್ಷನೂ ಕೂಡ ಅವ್ರು ಸೇರಿಸ್ಕೊಂಡಿದ್ದಾರೆ. ನಿಮ್ಮ ಪಕ್ಷನೂ ಕೂಡ ಬಿಜೆಪಿ ಬಹುಶಃ ಅವ್ರ ಮಾತಿನ ಧಾಟಿ ಕೇಳಿದ್ರೆ ಫ್ಲೋರ್ ಸ್ಟ್ರಾಟಜಿ ಇರಬೇಕು ಅಂತ ಅಷ್ಟೇ ಹೊರತು ಅದರಲ್ಲೇನು ವಿಲೀನ ಅಂತ ಆ ಥರದ್ದೇನು ಸೂಚನೆ ಇದ್ದಂಗೆ ಕಾಣಿದ್ರೆ. ಫ್ಲೋರ್ ಸ್ಟ್ರಾಟಜಿ ಅಷ್ಟೇ. ಹೌದು. ಒಂದು ವಿಧಾನಸಭೆಯಲ್ಲಿ ಒಂದು ಪ್ರತಿಪಕ್ಷ ಅಂತಂದ್ರೆ 4 ಪ್ರತಿಪಕ್ಷ ಇದೆ ಅಲ್ಲಿ. ಒಂದು 7 ಯಡಿಯೂರಪ್ಪನೇ ನಾನು ನಾಯಕ ಅನ್ನುವಂಥದ್ದನ್ನು ಮೆಸೇಜ್ ಪಾಸ್ ಆ ಥರ ಮಾಡಿಲ್ಲ. ಬಹುಶಃ ಫ್ಲೋರ್ ಸ್ಟ್ರಾಟಜಿ ಇರಬೇಕು. ಅಲ್ಲ ಶಂಕರ್ ಅವರೇ, ನಿಮ್ಗೆ ಅನಿಸ್ತಾ ಇಲ್ವಾ ಯಡಿಯೂರಪ್ಪನೇ ಎಲ್ಲ ಪ್ರತಿಪಕ್ಷ ನಾನು ನಾಯಕ ಅನ್ನುವಂಥ? ನಿನ್ನೆ ಅವ್ರ ನೇತೃತ್ವದಲ್ಲಿ ಸಭಾತ್ಯಾಗ ಮಾಡ್ತಾರೆ. ರಾಂಗ್ ಮೆಸೇಜ್ ಹೋಗೋದು ಬೇಡ. ಅಲ್ಲ, ಅವ್ರು ಇವತ್ತು ಹೇಳಿಕೆ ಸೀಟ್ ಹಂಚಿಕೆ ಮಾಡ್ಕೊಳ್ಳ ಅಂತ ಹೇಳಿದ್ದಾರೆ. ಏನಾದ್ರೂ ಹೇಳ್ಕೊಳ್ಳಿ, ನಾವು ನಾನು ಆ ಸದನದೊಳಗಿದ್ದೀನಿ. ನಾವ್ಯಾರು ಯಡಿಯೂರಪ್ಪನವರ ಹಿಂದೆ ಹೋಗ್ತಕ್ಕಂಥದ್ದಾಗಲಿ ಅವರ ಮಾತಿಗೆ ಬೆಂಬಲವನ್ನು ಕೊಡ್ತಕ್ಕಂಥದ್ದಾಗಲಿ ಮಾಡಿಲ್ಲ. ನಿಮ್ಗೆ ಏನು ಅನಿಸ್ತಾ ಇದೆ ನೋಡಿ? ಕೇಳಿ, ಕಳೆದ 2006ರಿಂದ ರೇಷ್ಮೆ ಅವರು ಹೇಳಿದಾಗ 2006ರಿಂದ ಕರ್ನಾಟಕ ರಾಜಕಾರಣ ಗೊಂದಲಮಯ ಆಗಿರ್ತಕ್ಕಂಥದ್ದು ನಿಜ. ಯಾವಾಗ ಒಂದು ಅಪವಿತ್ರವಾಗಿರ್ತಕ್ಕಂಥ ನಿರೀಕ್ಷಿತವಾಗಿರ್ತಕ್ಕಂಥ ಮೈತ್ರಿ JDS BJP ಮಧ್ಯೆ ನಡೀತೋ ಅದಾದ ನಂತರ ರಾಜಕಾರಣ ಗೊಂದಲಕಾರಿಯಾಗೇ ಹೋಗ್ತಾ ಇದೆ. ಈ ಸರಿ 2013ರ ಚುನಾವಣೆಯಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಎಲ್ಲ ನಿರೀಕ್ಷೆ ಇಟ್ಕೊಂಡಿದ್ದರು ಕಾಂಗ್ರೆಸ್ಸೇತರ ಪಕ್ಷಗಳು. ಕರ್ನಾಟಕದಲ್ಲಿ ಮತ್ತೊಮ್ಮೆ ಅತಂತ್ರ ವಿಧಾನಸಭೆ ರಚನೆ ಆಗ್ತದೆ. ಅಲ್ಲಿ ನಾವೆಲ್ಲರೂ ಕೂಡ ಪಾತ್ರಧಾರಿಗಳಾಗ್ಬೋದು, ನಾವೇ ಸೂತ್ರಧಾರರಾಗ್ಬೋದು, ಪಾತ್ರ ಯಾರಾದರೂ ಮಾಡಲಿ ಅಂತಕ್ಕಂಥ ಒಂದು BJPಗೂ ಅಭಿಪ್ರಾಯ ಇತ್ತು, JDSಗೂ ಇತ್ತು. ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಅದ. ಈ ರೀತಿ ಒಂದು ಪ್ರಯತ್ನ ನಡೀತಾ ಇತ್ತು. ಅಲ್ಲ ಇಲ್ಲ, ಈ ರೀತಿ ಒಂದು ಪ್ರಯತ್ನ ನಡೀತಾ ಇತ್ತು. ಯಾರೂ ನಿರೀಕ್ಷೆ ಮಾಡಲಿಲ್ಲ ಕಾಂಗ್ರೆಸ್ ಸ್ವಂತ ಬಲದ ಮೇಲೆ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ನಿರೀಕ್ಷೆ. ಮುಗಿಸ್ಬಿಡ್ತೀನಿ, ಎಲ್ಲ ಹೇಳ್ತೀನಿ, ನಿರೀಕ್ಷೆ ಇರಲಿಲ್ಲ. ಅದು ಯಾವಾಗ ಸ್ವಂತ ಬಲದ ಮೇಲೆ ಸರ್ಕಾರ ಮಾಡ್ತೋ ಏಕದಮ್ ಇವರೆಲ್ಲ ಲೆಕ್ಕಾಚಾರಗಳು ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಈ ರೀತಿ ಈಗ ಶಿವಲಿಂಗೇಗೌಡರ ಕ್ಷೇತ್ರ ಬೇರೆ ಅರಸೀಕೆರೆ, ಅಲ್ಲಿ ಶಿವಲಿಂಗೇಗೌಡರು ಗೆದ್ದಿರೋದು ನನ್ನ ಪ್ರಕಾರ. ಅಲ್ಲಿ ಅವ್ರ ಪಕ್ಷ ಅನ್ನೋಕ್ಕಿಂತ ಶಿವಲಿಂಗೇಗೌಡರು ಗೆದ್ದಿದ್ದಾರೆ. ಅಲ್ಲಿ ಶಿವಲಿಂಗೇಗೌಡರ ಪರ, ಶಿವಲಿಂಗೇಗೌಡರ ವಿರುದ್ಧ. ನಾನು ಆ ಕ್ಷೇತ್ರನ ಅರ್ಥ ಮಾಡ್ಕೊಂಡೆ. ಒಳ್ಳೆ ನರಸೀಪುರ ಇದ್ದಂಗೆ ಅರಸೀಕೆರೆ ಹೆಚ್ಚು ಕಮ್ಮಿ ಈಗ. ಆದರೆ JDS ಮತ್ತು BJP ಮಧ್ಯ ಹೇಗಾದರೂ ಮಾಡಿ ಒಂದು ಅತಂತ್ರ ವಿಧಾನಸಭೆಯನ್ನು ರಚನೆ ಮಾಡಬೇಕು ಅಂತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ತೆರೆಮರೆಯಲ್ಲಿ ನಡೀತಾ ಇತ್ತು. ವಿಧಾನಸಭಾ ಚುನಾವಣೆ ನಾವು ಸೀಟನ್ನ ಹೊಂದಾಣಿಕೆ ಮಾಡ್ಕೊಳ್ಳೋಣ. ಹೋಗಾರ್ರೆ, ಕಳೆದ ವಿಧಾನಸಭಾ ಚುನಾವಣೆ ಇದು ನಡೆದಿದ್ದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನ ಕೊಡ್ಬೋದು. JDS ಓಟು BJP ಟ್ರಾನ್ಸ್ಫರ್ ಆಗಿರೋದು, BJP ಓಟು JDS ಇಂಥದ್ದು ನಡೆದಿದೆ. ಆದರೆ ಅನಿರೀಕ್ಷಿತವಾಗಿ ಕರ್ನಾಟಕ ಜನ ಮಾತ್ರ ಗಟ್ಟಿ ಮನಸ್ಸು ಮಾಡಿ ಪಕ್ಷದ ಕಾಂಗ್ರೆಸ್ ವಿರುದ್ಧ ಒಂದು ಒಕ್ಕೂಟ ರಚನೆ ಮಾಡ್ಕೊಳ್ತಾರೆ. ಯಡಿಯೂರಪ್ಪ, ದೇವೇಗೌಡ ಮತ್ತೆ ಶ್ರೀರಾಮುಲು ಎಲ್ಲರೂ ಕೂಡ BJP ಯಾಕಂದ್ರೆ ಇವತ್ತು ಲೋಕಸಭಾ ಚುನಾವಣೆ ಅವರು ಡೂ ಆರ್ ಡೈ. ಇದೆಲ್ಲದರ ಸೂಚನೆ ಏನು? ಸಿದ್ದರಾಮಯ್ಯನವ್ರನ್ನ ಎಷ್ಟೇ ಟೀಕೆ ಮಾಡಲಿ, ಸಿದ್ದರಾಮಯ್ಯನವ್ರನ್ನ ಮೂಲ ಕಾಂಗ್ರೆಸ್ಸರು ಒಪ್ಪಿಲ್ಲ ಅಂತೇಳಿ ಹೇಳಿ, ಸಿದ್ದರಾಮಯ್ಯ ಲೋಕಸಭಾ ಚುನಾವಣೆ ಆದಮೇಲೆ ಇರೋದು ಏನೇ ಹೇಳಿದ್ರು ಕೂಡ ಕಾಂಗ್ರೆಸ್ ಕರ್ನಾಟಕದಲ್ಲಿ ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಂಡಿದೆ ಅಂತಕ್ಕಂಥದ್ದು ಅರಿವಾಗಿರೋ ಕಾರಣಕ್ಕೆ ಈ ಥರ ಮಾತಾಡ್ತಾ ಇದ್ದಾರೆ. ಸಾಹಿತ್ಯ ಅಂತ ಪದೇ ಪದೇ ಬಹಳ ಉದ್ದೇಶಪೂರ್ವಕವಾಗಿ ಒತ್ತಿ ಹೇಳ್ತಾ ಇದ್ದೀನಿ. ಯಡಿಯೂರಪ್ಪನವರ ನಡೆಯನ್ನ ತಾವು ಬಂಡಾಯದಿಂದ ಹೊರಗೆ ಬರ್ತೀರಿ ಅಂತ ಅನಿಸುತ್ತೆ. ಇಲ್ಲ, ನನ್ನ ನಡೆಗಿಡೆ ಇರಲಿ. ಈಗ 2 ವಿಷಯ. ಕಾಂಗ್ರೆಸ್ಸು ಅಧಿಕೃತ ಆಡಳಿತ ಪಕ್ಷ, ಆಮೇಲೆ ಉಳಿದ 4 ಪಕ್ಷಗಳು ಅಷ್ಟೇ ಜವಾಬ್ದಾರಿ ಇದ್ದಂಥ ಪ್ರತಿಪಕ್ಷಗಳು. ಅಲ್ಲ, ನಾನು ಯಾಕೆ ಬಂದ ನಿಮ್ಮ ಪಕ್ಷದಲ್ಲಿ ಇವತ್ತು ಒಂದು ವಿರೋಧ ಬಣ ಉಟ್ಕೊಂಡಿದೆ. ಯಡಿಯೂರಪ್ಪನವರು BJP ಜೊತೆ ಹೋಗುವಂಥದ್ದು, ಯಡಿಯೂರಪ್ಪನವರು BJP ಜೊತೆ ಮೈತ್ರಿ ಮಾಡ್ಕೊಳ್ಳುವಂಥದ್ದು, BR ಪಾಟೀಲ್ ಇರ್ಬೋದು, ನಾಗಮಾರ್ ಇರ್ಬೋದು, ವಿಶ್ವನಾಥ್, ನೀವು ಸೇರಿದಂತೆ ತುಮಕೂರು ಸಂಸದರು ಕೂಡ ವಿರೋಧ ಮಾಡ್ತಾ ಇದ್ರೆ. ಒಂದು ವೇಳೆ ಯಡಿಯೂರಪ್ಪನವರು ಆ ವೇಳೆ ತೀರ್ಮಾನ ಕೈಗೊಂಡ್ರೆ BJP ಹೋಗುವಂಥದ್ದು ಒಂದು ಬಣ KJPಯಿಂದ ಹೊರಗೆ ಬರುತ್ತೆ. ನಾವು ಸೈದ್ಧಾಂತಿಕ ನೆರೆಯೊಳಗೆ ಒಂದು ಭಿನ್ನಮತವನ್ನು ನಾವು ವ್ಯಕ್ತ ಮಾಡೇವಿ. ಅವ್ರ ಜೊತೆ ಹೋಗಲ್ಲ ನೀವು. ಅರ್ಥಾತ್ ನಮ್ಮದೇನು ಅದೊಂದು ಸೆಕ್ಯುಲರ್ ರೀಜನಲ್ ಪಾರ್ಟಿ ಅನ್ನೋ ದೃಷ್ಟಿಯಿಂದ ನಾವು ಬಂದಿದ್ದು. ಆ ಸಿದ್ಧಾಂತದಿಂದ ದೂರ ಹೋಯಿದ್ರು ಅಂತಂದರೆ ನಾವು ನಮ್ಮ ನಿರ್ಮಯ ಬಗ್ಗೆ
ನಾವು ವಿಚಾರ ಮಾಡ್ಬೇಕು. ಅಂದ್ರೆ ಅವ್ರು ಬಿಜೆಪಿಗೆ ಹೋದ್ರೆ ನೀವು ನಿಮ್ಮ ಮನೆಗೆ ಹೋಗ್ತೀರಿ. ನಮ್ಮ ಮನೆಗೆ ಹೋಗ್ಕನೋ ಯಾರ ಮನೆಗೆ ಹೋಗ್ಕನೋ ವಿಶ್ವನಾಥ್ ಅವ್ರು ನೀವು ಅವ್ರ ಮನೆಗೆ ಹೋಗಲ್ಲ, ಬಿಜೆಪಿ ಮನೆಗೆ ಹೋಗಲ್ಲ. ಇಲ್ಲ, ಭಾರಿ ಸ್ಪಷ್ಟ. ನಾವು ಚಂಪಾ ಅವ್ರು ಏನು ಹೇಳಿದರು, ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ನಾವು ಒಂದು ನಮ್ಮ ನಿಲುವಿದೆ. ನಾವು JDS ಮತ್ತು BJPಯ ವಿರುದ್ಧವಾದಂಥ ರಾಜಕಾರಣ ಮಾಡೋ ದೃಷ್ಟಿಯಿಂದ ಏನು KJP ನಿಲುವು ಹಳೆದಿತ್ತು ಆ ಕಾರಣಕ್ಕೆ ಚಂಪಾ ಇರ್ಬೋದು, ವಿಶ್ವನಾಥ್ ಇರ್ಬೋದು, BR ಪಾಟೀಲ್ ಈ ಥರದವರು ಸಾಕಷ್ಟು ಜನ ಚಳವಳಿ ಮೂಲದಲ್ಲೂ ಬೇರೆ ಬೇರೆ ಮೂಲದಲ್ಲಿದ್ದರೂ ನಾವು ಬಂದಿದ್ದೀವಿ. ಈಗ ಮತ್ತೆ ಅದೇ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡ್ತಾರೆ ಅಂದರೆ ನಮಗಲ್ಲಿ ಜಾಗ ಇರಲ್ಲ, ನಾವಲ್ಲಿ ಇರೋ ಪ್ರಶ್ನೆ ಬರೋದೇ ಇಲ್ಲ ಅಲ್ಲಿ. ಅಲ್ಲ, ಅವ್ರು ಸೇರಕ್ಕಿಂತ ಮೊದಲು ನೀವು ಹೊರಗೆ ಬರ್ತೀರಿ. ಅಲ್ಲ, ಹೊರಗೆ ಬರೋದು ಅನ್ನೋದಕ್ಕೆ ನಮ್ಮನ್ನು ಸೇರಿಸ್ಕೊಳ್ಳೋದು ಇಲ್ಲ ಬಿಡಿ. ಸೇರ್ಸ್ಕೊಳ್ಳೋದು ಇಲ್ಲ, ಇಲ್ಲ, ಇಲ್ಲ. JDS ಅನ್ನ ಈ ವಿಚಾರದಲ್ಲಿ ಹೊರತಿಟ್ಟಿ ಮಾತಾಡೋದು ಸೂಕ್ತ ಅಲ್ಲ, ಅವ್ರು ರಾಜಕೀಯ ನಾವು- ನಿಲುವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೋಡ್ರಿ, ಅವ್ರು ಯಾರ ವಿರುದ್ಧ ರಾಜಕೀಯ ಮಾಡ್ತಾ ಇದ್ವಿ ಅವ್ರ ಜೊತೆ ಹೋದ್ರೆ ನಾವೇನ್ ಅವ್ರು ಮಾಡ್ಬೇಕು? ಯಾರ್ಯಾರು ವಿರುದ್ಧನಾರ ಮಾಡ್ಕೊಳ್ಳಿ, ಯಾವ ಪಕ್ಷನೂ ವಿರೋಧ ಮಾಡ್ತಾ ಇಲ್ಲ. ಆದ್ರೆ ಇವತ್ತಿನ ನಮ್ಮ ಸನ್ನಿವೇಶದಲ್ಲಿ ನಿಲುವಿದ್ದು ಸ್ಪಷ್ಟ. ಈ ರಾಜಕೀಯವಾದ ಸನ್ನಿವೇಶದಲ್ಲಿ ನಾವು ಸ್ಪಷ್ಟವಾಗಿದ್ದೇವೆ. ಜನ ನಮಗೆ ವಿರೋಧ ಪಕ್ಷಕ್ಕೆ ಕೂರಿಸ್ಲಿಕ್ಕೆ ಬೆಂಬಲವನ್ನು ಕೊಟ್ಟು ಅಧಿಕೃತ ವಿರೋಧಿ ಪಕ್ಷದ ಸ್ಥಾನದಲ್ಲಿ ಕೂತಿದ್ದೀವಿ. ನಮ್ಮ ನಾಯಕರು ಕುಮಾರಸ್ವಾಮಿ ಅವರು, ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರು, ಈ ರಾಷ್ಟ್ರದ ಈ ರಾಜ್ಯದ ಎಲ್ಲ ರಾಜಕಾರಣಗಳು ನಮಗೆ ಗೊತ್ತಿದೆ, ಏಳು ಬೀಳುಗಳು ಗೊತ್ತಿದೆ. ನೀವು ಬಿಜೆಪಿ ಜೊತೆ ಆಗಲಿ ನಾವು ಜೋಡಿಸಲ್ಲ ಅಲ್ಲ, ಇವತ್ತು ಅದು ಯಾವುದೇ ವಿಚಾರ ನಮ್ಮ ಮುಂದಿಲ್ಲದೆ ಇರುವಾಗ ನಮ್ಮ KJP ನಾಯಕರು ಮಾತಾಡಿದರೆ KJP ಬಗ್ಗೆ ಮಾತಾಡಿ. ನಾವು JDS ಸ್ಪಷ್ಟವಾಗಿದ್ದೇವೆ, ನಮ್ಮ ಜಾತ್ಯತೀತ ತತ್ವಗಳ ನಿಲುವಿನಲ್ಲಿ ಬದ್ಧರಾಗಿದ್ದೇವೆ. ನೀವು ಯಾರ ಜೊತೆ ಮಾತಾಡಲ್ಲ, ನಾವು ಯಾವುದೇ ವಿಚಾರ ಅವಶ್ಯಕತೆ ಇಲ್ಲ. ಶಿವಲಿಂಗೌಡ್ರೆ ಮಾತು ಬರ್ತೀನಿ. ದೇವೇಗೌಡರು ಈಗಾಗಲೇ ಮೊದಲ ಬಾರಿಗೆ CM ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. 2 ತಿಂಗಳಾದ ಮೇಲೆ ಮೌನವನ್ನು ಮುರಿದಿದ್ದಾರೆ. ಅವರು ಬಹುತೇಕ ಮಾತಾಡಬೇಕಂತ ಅನಿಸಿರ್ಬೋದು. ಅದಕ್ಕೆ ಪತ್ರದ ಮೂಲಕ ದೇವೇಗೌಡರು ತಮ್ಮ ಹಳೆಯ ಸ್ನೇಹಿತರ ಜೊತೆ ಮಾತಾಡಿದ್ದಾರೆ. ಆದರೆ ಒಂದು ಶಬಾಷ್ಗಿರಿ ಕೂಡ ಕೊಟ್ಟಿದ್ದಾರೆ. ಆದರೆ ಈ ಪತ್ರ ಬರೆದ ಹಿಂದೆ ಅನೇಕ ರಾಜಕೀಯ ಊಹಾಪೋಹಗಳಿದ್ದಾವೆ. ಯಾಕಂತಂದ್ರೆ ಸ್ವತಃ ಕುಮಾರಸ್ವಾಮಿ CM ಆಗಿದ್ದಾಗ ದೇವೇಗೌಡರು ಪತ್ರ ಬರಲಿಲ್ಲ, ಸಿದ್ದರಾಮಯ್ಯ 2 ತಿಂಗಳಾದ ಮೇಲೆ ಪತ್ರ ಬರೆದಿದ್ದಾರೆ. ಅದ್ರ ಬಗ್ಗೆ ಕೂಡ ಮುಂದಿನ ಚರ್ಚೆ ಮಾಡ್ತಾರೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.